ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ವರ್ಷದ ಹುಟ್ಟುಹಬ್ಬ. ಸೊ ಇವತ್ತು ಸಾಕಷ್ಟು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಏನು ವಸಂತ ನಗರದ ರಾಕಿಂಗ್ ಸ್ಟಾರ್ ಯಶ್ ಅವರ ನಿವಾಸದ ಬಳಿ ಸಾಕಷ್ಟು ಅಭಿಮಾನಿಗಳು ಏನೋ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಅಂದರೆ ಯಶ್ ಅವ್ರನ್ನ ಕಣ್ತುಂಬಿಕೊಂಡು ವಿಶ್ ಮಾಡಬೇಕೇನೋ ಅಂತ ಒಂದು ಆಸೆಯನ್ನು ಇಟ್ಕೊಂಡು ದೂರದ ಊರುಗಳಿಂದ ಸೊ ಅವರ ಕೆಲಸಗಳನ್ನು ಬಿಟ್ಟು ಕೂಡ ಅಭಿಮಾನಿಗಳು ಬಂದಿರ್ತಾರೆ. ಸೊ ಎಲ್ಲೊಂದು ಕಡೆ ಮನೆ ಹತ್ರ ಬಂದಾಗ ಯಶ್ ಅವರು ಇಲ್ಲ. ಸೊ ಯಶ್ ಅವರು ಗೋವಾಕ್ಕೆ ಹೋಗಿದ್ದಾರೆ. ಇವತ್ತು ಯಾರ ಜೊತೆ ಸಿಗೋದಿಲ್ಲ ಅಭಿಮಾನಿಗಳಿಗೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಅಧಿಕೃತವಾಗಿ ಯಶ್ ಅವರೇ ಹೇಳಿದರು, ನಾನು ಯಾವ ಅಭಿಮಾನಿಗಳಿಗೂ ನಾನು ಸಿಗೋದಿಲ್ಲ, ಸೊ ಯಾರು ಕೂಡ ಬರಬೇಡಿ, ಇದಕ್ಕಿಂತ ಮುಂದೆ ದೊಡ್ಡ ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಆಗ್ತೀನಿ ಅನ್ನುವಂಥದ್ದು. ಸೊ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅವ್ರು ಬಂದು ಅವರ ನಿವಾಸದ ಬಳಿ, ಅಂದರೆ ಯಶ್ ಅವ್ರ ನಿವಾಸದಲ್ಲಿ ಬಂದು ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಸೊ ಯಶ್ ಅವರು ಇವತ್ತು ಹುಟ್ಟುಹಬ್ಬ, ರಾಯಚೂರ್ಲಿಂದ. ಯಶ್ ಅವರು ಹುಟ್ಟುಹಬ್ಬ ಇವತ್ತು ವಿಶ್ ಮಾಡಲಿಕ್ಕೆ ಅಥವಾ ಅವರನ್ನು ಕಣ್ತುಂಬಿಕೊಳ್ಳಿಕ್ಕೆ ಅಂತ ಬಂದಿದ್ರು ಯಶ್ ಅವರು. ಇವತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಬೇಜಾರಾಗ್ತಿದೆ. ಎಲ್ಲ ಅಂದಮೇಲೆ ಮತ್ತೆ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಮನೆಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ. ಆಮೇಲೆ ಅಕ್ಕವ್ರು ಬಂದರೆ ಸ್ವಲ್ಪ ಒಂದು ಎರಡು ಮಾತು ಹೇಳ್ಬಿಟ್ಟು ಹೋದ್ರೆ ನಮಗೊಂಥರ ಖುಷಿ ಸ್ವಲ್ಪ. ನೀನು ಕೂಡ ಯಶ್ ಅವ್ರ ಅಭಿಮಾನಿನಾ? ಯಶ್ ಅವ್ರು ಇವತ್ತಿಲ್ಲ, ಸಿಗಲ್ಲ ಅಂತ ಹೇಳಿದರೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದೆ ಸರ್. ಯಶ್ ಅವ್ರು ಸಿಕ್ಕಿದ್ರೆ ಏನು ಹೇಳಬೇಕಿತ್ತು? ನೀನು ಏನು ಹೇಳ್ತಾ ಇದ್ದೆ? ಹ್ಯಾಪಿ ನ್ಯೂ ಇಯರ್ ಬಾಸ್ ಅನ್ನೋಕೆ. ಯಶ್ ಅವ್ರು ಕಂಡ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ನೀವೆಲ್ಲಿಂದ ಬಂದಿದ್ದೀರಾ ಸರ್? ನಾವು ದೊಡ್ಡಬೀರ್ ಕಡೆಯಿಂದ ಬಂದಿದ್ದೀವಿ ಸರ್. ಇವತ್ತು ಯಶ್ ಅವ್ರು ಇಲ್ಲ. ಸೊ ಅವರು ಅಧಿಕೃತವಾಗಿ ನಿನ್ನೆನೂ ಕೂಡ ಹೇಳಿದ್ರು, ಯಾರು ಬರಬೇಡಿ, ನಾನು ಸಿಗೋದಿಲ್ಲ ಎನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಗೊತ್ತಿದ್ರು ಕೂಡ ಬಂದಿದ್ದೀರಾ? ಸರ್ ದೇವಸ್ಥಾನ ಅಂದಮೇಲೆ ದೇವರು ಇಲ್ಲ ಅಂದ್ರೆ ಬಂದೇ ಬರ್ತೀವಿ ಸರ್, ಹಂಗೆ ಅಷ್ಟೇ. ಈಗ ಯಶ್ ಅವರು ಇಲ್ವಲ್ಲ, ಏನು ಮಾಡ್ತಾರೆ? ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕ ಸರ್ ಅದಕ್ಕೆ. ನೀವೆಲ್ಲಿಂದ ಬಂದಿದ್ದೀರಾ ಸರ್ ಯಾದಗಿರಿಯಿಂದ ಸರ್. ಯಶ್ ಅವ್ರು ಇವತ್ತು ಸಿಗಲ್ಲ ಅಂತ ಅವಳು ಅಧಿಕೃತವಾಗಿ ಹೇಳಿದ್ರು ಕೂಡ ಅಭಿಮಾನಿಗಳು ಒಂದು ರೀತಿ ಆಸೆ, ಎಲ್ಲ ಒಂದು ಕಡೆ ಸಿಗ್ಬೋದು ಏನೋ ಅಂತ ಆಸೆಯಿಂದ ಬಂದಿದ್ರು. ಇವತ್ತು ಸಿಗ್ತಾ ಇಲ್ಲ ಸರ್. ಎಲ್ಲ ಗಾಡಿಗಳು ನಿಂತಿದೆಯಲ್ಲ ಸರ್, ಹಂಗೆ ಬರ್ತಾರೇನೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ಬಂದಿಲ್ಲ ಅಂದರೆ ಹೋಗೋದು. ಹೆಂಗೋ ಟೀಸರ್ ಕೊಟ್ಟವರಲ್ಲ ಇವತ್ತು, ಅದ್ರ ಮೇಲೆ ಖುಷಿಯಿಂದ ಇರ್ತೀವಿ ಸರ್. ಇವತ್ತು ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಎಷ್ಟು ಖುಷಿ ನೋಡಿದ್ವಿ, ಖುಷಿ ಆಯ್ತು, ಹೆವಿ ಖುಷಿ ಆಯಿತು. ನೋಡ್ತಾ ಖುಷಿ ಆಯಿತು. ಅದಕ್ಕೆ ಅದೇ ಖುಷಿ ಒಂದ್ಸಲ ಮನೆ ಹತ್ರ ಬಂದು ಹೋಗೋಣ ಅಂತ ಬಂದಿದ್ದೀವಿ ಅಣ್ಣ. ನೀವು ಕೂಡ ಟಾಕ್ಸಿಕ್ ಸೀರೆ ಹಾಂ ಸರ್. ಸರ್ ಎಷ್ಟು ಖುಷಿ ಇದೆ ಸರ್ ಹಾಲಿವುಡ್ ರೇಂಜಲ್ಲಿ ಇದ್ದಾವೆ. ಸೊ ತುಂಬ ಖುಷಿ ಇದೆ ಸರ್, ಸಕ್ಕತ್ತಾಗಿದೆ. ಬಾಸ್ ಎಂಟ್ರಿ ಆಗಲಿ, ಅದು ಬೇರೆ ಲೆವೆಲ್ ಸರ್. ಕಾಯ್ತಾ ಇದ್ದೀವಿ ಸರ್ ನೆಕ್ಸ್ಟ್. ಒಂದ್ಸಲ ಇನ್ನೊಂದ್ಸಲ ತೋರಿಸೋಣ ಅಂತ ಇತ್ತು. ನಮ್ಮ ಬಾಸಿಗೆ ಇನ್ನೊಂದ್ಸಲ ತೋರಿಸ್ಬಿಟ್ಟು ಹೋಗೋಣ ಅಂತ ಖುಷಿಯಾಗಿ ಬಂದಿದ್ದೆ ನಾನು. ಯಶ್ ಅವರು ನೋಡ್ತಾ ಇರ್ತಾರೆ, ಏನು ಹೇಳ್ತೀರಾ ಯಶ್ ಅವರು? ಒಳ್ಳೇದಲ್ರಿ, ಖುಷಿಯಾಗಿರಿ. ಯಾವಾಗಲೂ ನೀವು ಹಿಂಗೆ ಫಿಲ್ಮ್ ಮಾಡ್ತೀರಿ, ನಾವು ಖುಷಿಯಾಗಿರ್ತೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ. ಅಣ್ಣ ನೀವು ಎಲ್ಲೇ ಇರಿ, ಎಲ್ಲ ಚೆನ್ನಾಗಿರ್ರಿ, ಎಲ್ಲರ ಆಶೀರ್ವಾದ ಇರುತ್ತೆ, ಎಲ್ಲ ಫಾಲೋ ಮಾಡ್ತೀವಿ ನಾವು. ಚೆನ್ನಾಗಿರ್ರಿ. ಮಾರ್ಚ್ 19ಕ್ಕೆ ಬರ್ತಾ ಇದೆ, ಎಲ್ಲರೂ ನೋಡಿ ಥಿಯೇಟ್ರಿಗೆ ಹೋಗಿ ಪೈರೇಸಿ ಎಲ್ಲ ಮಾಡಬೇಡಿ. ಇಷ್ಟ ಸರ್. ಬಾಸ್ ಬೇಜಾರು ಮಾಡ್ಕೋಬೇಡಿ, ಒಂದು ವರ್ಷಕ್ಕೊಂದು ಫಿಲಮ್ ಮಾಡಿ ಸರ್. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯಶ್ ಅವ್ರನ್ನ ನಾವು ಕಣ್ತುಂಬಿಕೊಳ್ಳೋಕೆ ಬಂದಿದ್ವಿ, ಎಲ್ಲೋ ಒಂದು ಕಡೆ ಆಗಲಿಲ್ಲ, ಬೇಸರ ಆಗ್ತಿದೆ ಅನ್ನುವಂಥದ್ದು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ವರ್ಷದ ಹುಟ್ಟುಹಬ್ಬ. ಸೊ ಇವತ್ತು ಸಾಕಷ್ಟು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಏನು ವಸಂತ ನಗರದ ರಾಕಿಂಗ್ ಸ್ಟಾರ್ ಯಶ್ ಅವರ ನಿವಾಸದ ಬಳಿ ಸಾಕಷ್ಟು ಅಭಿಮಾನಿಗಳು ಏನೋ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಅಂದರೆ ಯಶ್ ಅವ್ರನ್ನ ಕಣ್ತುಂಬಿಕೊಂಡು ವಿಶ್ ಮಾಡಬೇಕೇನೋ ಅಂತ ಒಂದು ಆಸೆಯನ್ನು ಇಟ್ಕೊಂಡು ದೂರದ ಊರುಗಳಿಂದ ಸೊ ಅವರ ಕೆಲಸಗಳನ್ನು ಬಿಟ್ಟು ಕೂಡ ಅಭಿಮಾನಿಗಳು ಬಂದಿರ್ತಾರೆ. ಸೊ ಎಲ್ಲೊಂದು ಕಡೆ ಮನೆ ಹತ್ರ ಬಂದಾಗ ಯಶ್ ಅವರು ಇಲ್ಲ. ಸೊ ಯಶ್ ಅವರು ಗೋವಾಕ್ಕೆ ಹೋಗಿದ್ದಾರೆ. ಇವತ್ತು ಯಾರ ಜೊತೆ ಸಿಗೋದಿಲ್ಲ ಅಭಿಮಾನಿಗಳಿಗೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಅಧಿಕೃತವಾಗಿ ಯಶ್ ಅವರೇ ಹೇಳಿದರು, ನಾನು ಯಾವ ಅಭಿಮಾನಿಗಳಿಗೂ ನಾನು ಸಿಗೋದಿಲ್ಲ, ಸೊ ಯಾರು ಕೂಡ ಬರಬೇಡಿ, ಇದಕ್ಕಿಂತ ಮುಂದೆ ದೊಡ್ಡ ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಆಗ್ತೀನಿ ಅನ್ನುವಂಥದ್ದು. ಸೊ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅವ್ರು ಬಂದು ಅವರ ನಿವಾಸದ ಬಳಿ, ಅಂದರೆ ಯಶ್ ಅವ್ರ ನಿವಾಸದಲ್ಲಿ ಬಂದು ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಸೊ ಯಶ್ ಅವರು ಇವತ್ತು ಹುಟ್ಟುಹಬ್ಬ, ರಾಯಚೂರ್ಲಿಂದ. ಯಶ್ ಅವರು ಹುಟ್ಟುಹಬ್ಬ ಇವತ್ತು ವಿಶ್ ಮಾಡಲಿಕ್ಕೆ ಅಥವಾ ಅವರನ್ನು ಕಣ್ತುಂಬಿಕೊಳ್ಳಿಕ್ಕೆ ಅಂತ ಬಂದಿದ್ರು ಯಶ್ ಅವರು. ಇವತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಬೇಜಾರಾಗ್ತಿದೆ. ಎಲ್ಲ ಅಂದಮೇಲೆ ಮತ್ತೆ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಮನೆಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ. ಆಮೇಲೆ ಅಕ್ಕವ್ರು ಬಂದರೆ ಸ್ವಲ್ಪ ಒಂದು ಎರಡು ಮಾತು ಹೇಳ್ಬಿಟ್ಟು ಹೋದ್ರೆ ನಮಗೊಂಥರ ಖುಷಿ ಸ್ವಲ್ಪ. ನೀನು ಕೂಡ ಯಶ್ ಅವ್ರ ಅಭಿಮಾನಿನಾ? ಯಶ್ ಅವ್ರು ಇವತ್ತಿಲ್ಲ, ಸಿಗಲ್ಲ ಅಂತ ಹೇಳಿದರೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದೆ ಸರ್. ಯಶ್ ಅವ್ರು ಸಿಕ್ಕಿದ್ರೆ ಏನು ಹೇಳಬೇಕಿತ್ತು? ನೀನು ಏನು ಹೇಳ್ತಾ ಇದ್ದೆ? ಹ್ಯಾಪಿ ನ್ಯೂ ಇಯರ್ ಬಾಸ್ ಅನ್ನೋಕೆ. ಯಶ್ ಅವ್ರು ಕಂಡ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ನೀವೆಲ್ಲಿಂದ ಬಂದಿದ್ದೀರಾ ಸರ್? ನಾವು ದೊಡ್ಡಬೀರ್ ಕಡೆಯಿಂದ ಬಂದಿದ್ದೀವಿ ಸರ್. ಇವತ್ತು ಯಶ್ ಅವ್ರು ಇಲ್ಲ. ಸೊ ಅವರು ಅಧಿಕೃತವಾಗಿ ನಿನ್ನೆನೂ ಕೂಡ ಹೇಳಿದ್ರು, ಯಾರು ಬರಬೇಡಿ, ನಾನು ಸಿಗೋದಿಲ್ಲ ಎನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಗೊತ್ತಿದ್ರು ಕೂಡ ಬಂದಿದ್ದೀರಾ? ಸರ್ ದೇವಸ್ಥಾನ ಅಂದಮೇಲೆ ದೇವರು ಇಲ್ಲ ಅಂದ್ರೆ ಬಂದೇ ಬರ್ತೀವಿ ಸರ್, ಹಂಗೆ ಅಷ್ಟೇ. ಈಗ ಯಶ್ ಅವರು ಇಲ್ವಲ್ಲ, ಏನು ಮಾಡ್ತಾರೆ? ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕ ಸರ್ ಅದಕ್ಕೆ. ನೀವೆಲ್ಲಿಂದ ಬಂದಿದ್ದೀರಾ? ಸರ್ ಯಾದಗಿರಿಯಿಂದ ಸರ್. ಯಶ್ ಅವ್ರು ಇವತ್ತು ಸಿಗಲ್ಲ ಅಂತ ಅವಳು ಅಧಿಕೃತವಾಗಿ ಹೇಳಿದ್ರು ಕೂಡ ಅಭಿಮಾನಿಗಳು ಒಂದು ರೀತಿ ಆಸೆ, ಎಲ್ಲ ಒಂದು ಕಡೆ ಸಿಗ್ಬೋದು ಏನೋ ಅಂತ ಆಸೆಯಿಂದ ಬಂದಿದ್ರು. ಇವತ್ತು ಸಿಗ್ತಾ ಇಲ್ಲ ಸರ್. ಎಲ್ಲ ಗಾಡಿಗಳು ನಿಂತಿದೆಯಲ್ಲ ಸರ್, ಹಂಗೆ ಬರ್ತಾರೇನೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ಬಂದಿಲ್ಲ ಅಂದರೆ ಹೋಗೋದು. ಹೆಂಗೋ ಟೀಸರ್ ಕೊಟ್ಟವರಲ್ಲ ಇವತ್ತು, ಅದ್ರ ಮೇಲೆ ಖುಷಿಯಿಂದ ಇರ್ತೀವಿ ಸರ್. ಇವತ್ತು ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಎಷ್ಟು ಖುಷಿ? ನೋಡಿದ್ವಿ, ಖುಷಿ ಆಯ್ತು, ಹೆವಿ ಖುಷಿ ಆಯಿತು. ನೋಡ್ತಾ ಖುಷಿ ಆಯಿತು. ಅದಕ್ಕೆ ಅದೇ ಖುಷಿ ಒಂದ್ಸಲ ಮನೆ ಹತ್ರ ಬಂದು ಹೋಗೋಣ ಅಂತ ಬಂದಿದ್ದೀವಿ ಅಣ್ಣ. ನೀವು ಕೂಡ ಟಾಕ್ಸಿಕ್ ಸೀರೆ ಹಾಂ ಸರ್. ಸರ್ ಎಷ್ಟು ಖುಷಿ ಇದೆ ಸರ್. ಹಾಲಿವುಡ್ ರೇಂಜಲ್ಲಿ ಇದ್ದಾವೆ. ಸೊ ತುಂಬ ಖುಷಿ ಇದೆ ಸರ್, ಸಕ್ಕತ್ತಾಗಿದೆ.
ಬಾಸ್ ಎಂಟ್ರಿ ಆಗಲಿ ಅದು ಬೇರೆ ಲೆವೆಲ್ ಸರ್. ಕಾಯ್ತಾ ಇದ್ದೀವಿ ಸರ್ ನೆಕ್ಸ್ಟ್. ಒಂದ್ಸಲ ಇನ್ನೊಂದು ಸ್ವಲ್ಪ ತೋರಿಸೋಣ ಅಂತ ಇತ್ತು. ನಮ್ಮ ಬಾಸಿಗೆ ಇನ್ನೊಂದು ಸ್ವಲ್ಪ ತೋರಿಸ್ಬಿಟ್ಟು ಹೋಗೋಣ ಅಂತ ಖುಷಿಯಾಗಿ ಬಂದಿದ್ದೆ ನಾನು. ಯಶ್ ಅವರು ನೋಡ್ತಾ ಇರ್ತಾರೆ, ಏನು ಹೇಳ್ತೀರಾ ಯಶ್ ಅವ್ರು? ಒಳ್ಳೇದಲ್ರಿ, ಖುಷಿಯಾಗಿರಿ ಯಾವಾಗಲೂ. ನೀವು ಹಿಂಗೆ ಫಿಲ್ಮ್ ಮಾಡ್ತೀರಿ, ನಾವು ಖುಷಿಯಾಗಿರ್ತೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ವಿ. ಅಣ್ಣ ನೀವು ಎಲ್ಲೇ ಇರಿ, ಎಲ್ಲ ಚೆನ್ನಾಗಿರ್ರಿ, ಎಲ್ಲರ ಆಶೀರ್ವಾದ ಇರುತ್ತೆ, ಎಲ್ಲ ಫಾಲೋ ಮಾಡ್ತೀವಿ ನಾವು, ಚೆನ್ನಾಗಿರ್ರಿ. ಮಾರ್ಚ್ 19ಕ್ಕೆ ಬರ್ತಾ ಇದೆ, ಎಲ್ಲರೂ ನೋಡಿ ಥಿಯೇಟ್ರಿಗೆ ಹೋಗಿ ಪೈರೇಸಿ ಎಲ್ಲ ಮಾಡಬೇಡಿ. ಇಷ್ಟೇ ಸರ್. ಬಾಸ್ ಬೇಜಾರು ಮಾಡ್ಕೋಬೇಡಿ, ಒಂದು ವರ್ಷಕ್ಕೊಂದು ಫಿಲಮ್ ಮಾಡಿ ಸರ್. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯಶ್ ಅವ್ರನ್ನ ನಾವು ಕಣ್ತುಂಬ್ಕೊಳ್ಳೋಕೆ ಬಂದಿದ್ವಿ, ಎಲ್ಲೋ ಒಂದು ಕಡೆ ಆಗಲಿಲ್ಲ, ಬೇಸರ ಆಗ್ತಿದೆ ಅನ್ನುವಂಥದ್ದು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ವರ್ಷದ ಹುಟ್ಟುಹಬ್ಬ. ಸೊ ಇವತ್ತು ಸಾಕಷ್ಟು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಏನು ವಸಂತ ನಗರದ ರಾಕಿಂಗ್ ಸ್ಟಾರ್ ಯಶ್ ಅವರ ನಿವಾಸದ ಬಳಿ ಸಾಕಷ್ಟು ಅಭಿಮಾನಿಗಳು ಏನೋ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಅಂದರೆ ಯಶ್ ಅವ್ರನ್ನ ಕಣ್ತುಂಬಿಕೊಂಡು ವಿಶ್ ಮಾಡಬೇಕೇನುವಂಥ ಒಂದು ಆಸೆಯನ್ನು ಇಟ್ಕೊಂಡು ದೂರದ ಊರುಗಳಿಂದ ಸೊ ಅವರ ಕೆಲಸಗಳನ್ನು ಬಿಟ್ಟು ಕೂಡ ಅಭಿಮಾನಿಗಳು ಬಂದಿರ್ತಾರೆ. ಸೊ ಎಲ್ಲೊಂದು ಕಡೆ ಮನೆ ಹತ್ರ ಬಂದಾಗ ಯಶ್ ಅವರು ಇಲ್ಲ. ಸೊ ಯಶ್ ಅವರು ಗೋವಾಕ್ಕೆ ಹೋಗಿದ್ದಾರೆ. ಇವತ್ತು ಯಾರು ಕೂಡ ಯಾರ ಜೊತೆ ಸಿಗೋದಿಲ್ಲ ಅಭಿಮಾನಿಗಳಿಗೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಅಧಿಕೃತವಾಗಿ ಯಶ್ ಅವರೇ ಹೇಳಿದರು, ನಾನು ಯಾವ ಅಭಿಮಾನಿಗಳಿಗೂ ನಾನು ಸಿಗೋದಿಲ್ಲ, ಸೊ ಯಾರು ಕೂಡ ಬರಬೇಡಿ, ಇದಕ್ಕಿಂತ ಮುಂದೆ ದೊಡ್ಡ ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಆಗ್ತೀನಿ ಅನ್ನುವಂಥದ್ದು. ಸೊ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅವರು ಬಂದು ಅವರ ನಿವಾಸದ ಬಳಿ, ಅಂದರೆ ಯಶ್ ಅವರ ನಿವಾಸದಲ್ಲಿ ಬಂದು ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಸೊ ಯಶ್ ಅವರು ಇವತ್ತು ಹುಟ್ಟುಹಬ್ಬ, ರಾಯಚೂರ್ಲಿಂದ. ಯಶ್ ಅವರು ಹುಟ್ಟುಹಬ್ಬ ಇವತ್ತು ವಿಶ್ ಮಾಡಲಿಕ್ಕೆ ಅಥವಾ ಅವರನ್ನು ಕಣ್ತುಂಬ್ಕೊಳ್ಳಿಕ್ಕೆ ಅಂತ ಬಂದಿದ್ರು ಯಶ್ ಅವರು, ಇವತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಬೇಜಾರಾಗ್ತಿದೆ. ಎಲ್ಲ ಅಂದಮೇಲೆ ಮತ್ತೆ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಮನೆಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ. ಆಮೇಲೆ ಅಕ್ಕವ್ರು ಬಂದರೆ ಸ್ವಲ್ಪ ಒಂದು ಎರಡು ಮಾತು ಹೇಳ್ಬಿಟ್ಟು ಹೋದ್ರೆ ನಮಗೊಂಥರ ಖುಷಿ ಸ್ವಲ್ಪ. ನೀನು ಕೂಡ ಯಶ್ ಅವ್ರ ಅಭಿಮಾನಿನಾ? ಯಶ್ ಅವ್ರು ಇವತ್ತಿಲ್ಲ, ಸಿಗಲ್ಲ ಅಂತ ಹೇಳಿದರೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದ್ವಿ ಸರ್. ಯಶ್ ಅವ್ರು ಸಿಕ್ಕಿದ್ರೆ ಏನು ಹೇಳಬೇಕಿತ್ತು, ನೀನು ಏನು ಹೇಳ್ತಾ ಇದ್ದೆ? ಹ್ಯಾಪಿ ನ್ಯೂ ಇಯರ್ ಬಾಸ್ ಅನ್ನೋಕೆ. ಯಶ್ ಅವ್ರ ಕಂಡ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ನೀವೆಲ್ಲಿಂದ ಬಂದಿದ್ದೀರಾ ಸರ್? ನಾವು ದೊಡ್ಡಬೀರ್ ಕಡೆಯಿಂದ ಬಂದಿದ್ದೀವಿ ಸರ್. ಇವತ್ತು ಯಶ್ ಅವ್ರು ಇಲ್ಲ. ಸೊ ಅವರು ಅಧಿಕೃತವಾಗಿ ನಿನ್ನೆನೂ ಕೂಡ ಹೇಳಿದ್ರು, ಯಾರು ಬರಬೇಡಿ, ನಾನು ಸಿಗೋದಿಲ್ಲ ಎನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಗೊತ್ತಿದ್ರು ಕೂಡ ಬಂದಿದ್ದೀರಾ? ಸರ್ ದೇವಸ್ಥಾನ ಅಂದಮೇಲೆ ದೇವರು ಇಲ್ಲ ಅಂದ್ರೆ ಬಂದೇ ಬರ್ತೀವಿ ಸರ್, ಹಂಗೆ ಅಷ್ಟೇ. ಈಗ ಯಶ್ ಅವರು ಇಲ್ವಲ್ಲ, ಏನು ಮಾಡ್ತಾರೆ? ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕ ಸರ್ ಅದಕ್ಕೆ. ನೀವೆಲ್ಲಿಂದ ಬಂದಿದ್ದೀರಾ? ಸರ್ ಯಾದಗಿರಿಯಿಂದ ಸರ್. ಯಶ್ ಅವ್ರು ಇವತ್ತು ಸಿಗಲ್ಲ ಅಂತ ಅವಳು ಅಧಿಕೃತವಾಗಿ ಹೇಳಿದ್ರು ಕೂಡ ಅಭಿಮಾನಿಗಳು ಒಂದು ರೀತಿ ಆಸೆ, ಎಲ್ಲ ಒಂದು ಕಡೆ ಸಿಗ್ಬೋದು ಏನೋ ಅಂತ ಆಸೆಯಿಂದ ಬಂದಿದ್ರು, ಇವತ್ತು ಸಿಗ್ತಾ ಇಲ್ಲ. ಸರ್ ಎಲ್ಲ ಗಾಡಿಗಳು ನಿಂತಿದೆಯಲ್ಲ ಸರ್, ಹಂಗೆ ಬರ್ತಾರೇನೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ಬಂದಿಲ್ಲ ಅಂದರೆ ಹೋಗೋದು. ಹೆಂಗೋ ಟೀಸರ್ ಕೊಟ್ಟವರಲ್ಲ ಇವತ್ತು, ಅದ್ರ ಮೇಲೆ ಖುಷಿಯಿಂದ ಇರ್ತೀವಿ ಸರ್. ಇವತ್ತು ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಎಷ್ಟು ಖುಷಿ ನೋಡಿದ್ವಿ, ಖುಷಿ ಆಯ್ತು, ಹೆವಿ ಖುಷಿ ಆಯಿತು, ನೋಡ್ತಾ ಖುಷಿ ಆಯಿತು. ಅದಕ್ಕೆ ಅದೇ ಖುಷಿಗೆ ಒಂದ್ಸಲ ಮನೆ ಹತ್ರ ಬಂದು ಹೋಗೋಣ ಅಂತ ಬಂದಿದ್ದೀವಿ ಅಣ್ಣ. ನೀವು ಕೂಡ ಟಾಕ್ಸಿಕ್ ಸೀರೆ ಹಾಂ ಸರ್. ಸರ್ ಎಷ್ಟು ಖುಷಿ ಇದೆ ಸರ್ ಹಾಲಿವುಡ್ ರೇಂಜಲ್ಲಿ ಇದ್ದಾವೆ. ಸೊ ತುಂಬ ಖುಷಿ ಇದೆ ಸರ್, ಸಕ್ಕತ್ತಾಗಿದೆ. ಬಾಸ್ ಎಂಟ್ರಿ ಆಗಲಿ ಅದು ಬೇರೆ ಲೆವೆಲ್ ಸರ್. ಕಾಯ್ತಾ ಇದ್ದೀವಿ ಸರ್ ನೆಕ್ಸ್ಟ್. ಒಂದ್ಸಲ ಇನ್ನೊಂದು ಸ್ವಲ್ಪ ತೋರಿಸೋಣ ಅಂತ ಇತ್ತು. ನಮ್ಮ ಬಾಸಿಗೆ ಇನ್ನೊಂದು ಸ್ವಲ್ಪ ತೋರಿಸ್ಬಿಟ್ಟು ಹೋಗೋಣ ಅಂತ ಖುಷಿಯಾಗಿ ಬಂದಿದ್ದೆ ನಾನು. ಯಶ್ ಅವರು ನೋಡ್ತಾ ಇರ್ತಾರೆ, ಏನು ಹೇಳ್ತೀರಾ ಯಶ್ ಅವರು? ಒಳ್ಳೇದಲ್ರಿ, ಖುಷಿಯಾಗಿರಿ ಯಾವಾಗಲೂ. ನೀವು ಹಿಂಗೆ ಫಿಲ್ಮ್ ಮಾಡ್ತೀರಿ, ನಾವು ಖುಷಿಯಾಗಿರ್ತೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ವಿ. ಅಣ್ಣ ನೀವು ಎಲ್ಲೇ ಇರಿ, ಎಲ್ಲ ಚೆನ್ನಾಗಿರ್ರಿ, ಎಲ್ಲರ ಆಶೀರ್ವಾದ ಇರುತ್ತೆ, ಎಲ್ಲ ಫಾಲೋ ಮಾಡ್ತೀವಿ ನಾವು, ಚೆನ್ನಾಗಿರ್ರಿ. ಮಾರ್ಚ್ 19ಕ್ಕೆ ಬರ್ತಾ ಇದೆ, ಎಲ್ಲರೂ ನೋಡಿ ಥಿಯೇಟ್ರಿಗೆ ಹೋಗಿ ಪೈರೇಸಿ ಎಲ್ಲ ಮಾಡಬೇಡಿ. ಇಷ್ಟೇ ಸರ್. ಬಾಸ್ ಬೇಜಾರು ಮಾಡ್ಕೋಬೇಡಿ, ಒಂದು ವರ್ಷಕ್ಕೊಂದು ಫಿಲಮ್ ಮಾಡಿ ಸರ್. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಯಶ್ ಅವ್ರನ್ನ ನಾವು ಕಣ್ತುಂಬ್ಕೊಳ್ಳೋಕೆ ಬಂದಿದ್ವಿ, ಎಲ್ಲೋ ಒಂದು ಕಡೆ ಆಗಲಿಲ್ಲ, ಬೇಸರ ಆಗ್ತಿದೆ ಅನ್ನುವಂಥದ್ದು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.